ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗರ್ಭಧಾರಣೆಯ ಮೊದಲ ತ್ರೈಮಾಸಿಕ ಅಂದ್ರೆ ಗರ್ಭಾವಧಿಯ ಆರಂಭಿಕ 3 ತಿಂಗಳು ಪ್ರತಿ ಮಹಿಳೆಗೆ ನಿರ್ಣಾಯಕ ಅವಧಿಯಾಗಿದೆ. ಅಲ್ಲದೆ ಅನೇಕ ಮಹಿಳೆಯರಿಗೆ ಇದು ಹೊಸ ಮತ್ತು ಸೂಕ್ಷ್ಮ ಹಂತವಾಗಿರುತ್ತೆ. ಹೀಗಾಗಿ ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಜಾಗರೂಕರಾಗಿರಬೇಕು ಅಂತಲೇ ತೋರಿಸ್ತೀವಿ ನೋಡಿ. ಗರ್ಭಧಾರಣೆಯ ಮೊದಲ 3 ತಿಂಗಳು ಪ್ರತಿ ಮಹಿಳೆಗೆ ನಿರ್ಣಾಯಕ ಅವಧಿಯಾಗಿದೆ. ಅಲ್ಲದೆ ಅನೇಕ ಮಹಿಳೆಯರಿಗೆ ಇದು ಹೊಸ ಮತ್ತು ಸೂಕ್ಷ್ಮ ಹಂತವಾಗಿದೆ. ಪರಿಣಾಮವಾಗಿ ಮಹಿಳೆಯರಿಗೆ ತಮ್ಮ ಬದಲಾಗುತ್ತಿರುವ ದೇಹದ ಬಗ್ಗೆ ವಿವರವಾದ ಜ್ಞಾನದ ಕೊರತೆ ಇರುತ್ತೆ ಮತ್ತು ಸಣ್ಣ ತಪ್ಪುಗಳು ಸಹ ಗಂಭೀರ ಪರಿಣಾಮಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಈ ಅವಧಿಯಲ್ಲಿ ಕೆಲವು ಅಂಶಗಳನ್ನು ಮನಸ್ಸಿನಲ್ಲಿಟ್ಕೊಳ್ಳೋದು ಅತ್ಯಗತ್ಯ. ಯಾಕಂದ್ರೆ ಹಾಗೆ ಮಾಡೋದ್ರಿಂದ ಒಟ್ಟಾರೆ ಆರೋಗ್ಯಕರ ಗರ್ಭಧಾರಣೆಗೆ ಕೊಡುಗೆ ನೀಡಬಹುದು. ಮೊದಲ ತ್ರೈಮಾಸಿಕ ಅಂದ್ರೆ ಗರ್ಭಧಾರಣೆಯ ಮೊದಲು 3 ತಿಂಗಳುಗಳು ನಿರ್ಣಾಯಕ ಹಂತವಾಗಿದೆ. ತಾಯಿ ಮತ್ತು ಭ್ರೂಣದ ಯೋಗಕ್ಷೇಮವನ್ನ ಖಚಿತಪಡಿಸಿಕೊಳ್ಳಲು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ. ವಿಶೇಷವಾಗಿ ವಾಕರಿಕೆ ಮತ್ತು ವಾಂತಿ ಇರುವಾಗ ಭಾರೀ ಊಟವನ್ನು ತಪ್ಪಿಸೋದು ಮತ್ತು ಬದಲಿಗೆ ಸಣ್ಣ ಪ್ರಮಾಣದ ಊಟ ಹಾಗೂ ದಿನದಲ್ಲಿ 4-5 ಬಾರಿ ಸ್ವಲ್ಪವೇ ಊಟ ಮಾಡೋದು ಒಳ್ಳೆಯದು. ತಿನ್ನುವ ಮನಸ್ಸಿಲ್ಲ ಅಂತ ನೆಪ ಹೇಳಿ ಊಟವನ್ನ ಬಿಟ್ಟು ಬಿಡೋದನ್ನು ಸಹ ತಪ್ಪಿಸಬೇಕು. ಗರ್ಭಧಾರಣೆಯ ಮೊದಲ ತಿಂಗಳಲ್ಲಿ ಅಪಾಯಕಾರಿ ದೈಹಿಕ ಚಟುವಟಿಕೆಗಳಿಂದ ದೂರವಿರಿ. ನೀವು ಯಾವುದೇ ಹೆಚ್ಚಿನ ಪರಿಣಾಮ ಬೀರುವ ಅಥವಾ ಅಪಾಯಕಾರಿ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಬೇಕು. ಯಾಕೆಂದ್ರೆ ಅವು ಗಾಯಗಳು ಅಥವಾ ತೊಡಕುಗಳಿಗೆ ಕಾರಣವಾಗಬಹುದು. ಈ ಅವಧಿಯಲ್ಲಿ ಮೆಟ್ಟಿಲುಗಳನ್ನು ಹತ್ತೋದು, ಅಪಾಯಕಾರಿ ಕ್ರೀಡೆಗಳಲ್ಲಿ ಭಾಗವಹಿಸೋದು ಅಥವಾ ಯಾವುದೇ ರೀತಿಯ ಸವಾರಿ ಮತ್ತು ಹತ್ತುವಿಕೆಯಲ್ಲಿ ತೊಡಗಿಸಿಕೊಳ್ಳುವಂತಹ ನಿಮ್ಮ ದೇಹದ ಮೇಲೆ ಅತಿಯಾದ ಒತ್ತಡವನ್ನು ಉಂಟು ಮಾಡುವ ಚಟುವಟಿಕೆಗಳನ್ನು ತಪ್ಪಿಸಿ. ನಿಮಗೆ ಗಾಯದ ಅಪಾಯವನ್ನ ಉಂಟು ಮಾಡುವ ಅಥವಾ ನಿಮ್ಮ ದೇಹದ ಮೇಲೆ ಅನಗತ್ಯ ದೈಹಿಕ ಒತ್ತಡವನ್ನು ಉಂಟು ಮಾಡುವ ಯಾವುದನ್ನು ಮಾಡದಿರಿ. ಗರ್ಭಧಾರಣೆಯ ಅವಧಿಯಲ್ಲಿ ಮದ್ಯಪಾನ ಮಾಡೋದನ್ನ ಕಟ್ಟುನಿಟ್ಟಾಗಿ ತಡೆಯಿರಿ. ಸಣ್ಣ ಪ್ರಮಾಣದ ಆಲ್ಕೋಹಾಲ್ ಕೂಡ ನಿಮ್ಮ ಮಗುವಿನ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಕನಿಷ್ಠ ಪ್ರಮಾಣದ ಆಲ್ಕೋಹಾಲ್ ಸೇವನೆಯೂ ಕೂಡ ಭ್ರೂಣದ ಅಸಹಜತೆಗಳಿಗೆ ಕಾರಣವಾಗಬಹುದು. ಇದು ಮಗುವಿನ ಬೆಳವಣಿಗೆಯ ಮೇಲೆ ಶಾಶ್ವತ ಪರಿಣಾಮ ಬೀರಬಹುದು. ಗರ್ಭಾವಸ್ಥೆಯಲ್ಲಿ ಯಾವುದೇ ಪ್ರಮಾಣದ ಆಲ್ಕೋಹಾಲ್ ಅನ್ನ ಸುರಕ್ಷಿತ ಅಂತ ಪರಿಗಣಿಸಲಾಗುವುದಿಲ್ಲ. ಇದು ಕೇಂದ್ರ ನರಮಂಡಲದ ಅಸ್ವಸ್ಥತೆಗಳು, ಮುಖದ ಅಸಹಜತೆಗಳು ಮತ್ತು ಬೆಳೆಯುತ್ತಿರುವ ಭ್ರೂಣದಲ್ಲಿ ಬೆಳವಣಿಗೆಯ ಸಮಸ್ಯೆಗಳ ಅಪಾಯವನ್ನ ಉಂಟುಮಾಡುತ್ತೆ. ಗರ್ಭಾವಸ್ಥೆಯಲ್ಲಿ ಮದ್ಯಪಾನ ಮಾಡುವುದು ಭ್ರೂಣ ಮತ್ತು ಹುಟ್ಟುವ ಮಗುವಿನ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಿ ಹಲವು ಅಪಾಯಗಳಿಗೆ ಕಾರಣವಾಗಬಹುದು. ದುರ್ಬಲಗೊಂಡ ಸಮನ್ವಯ ಮತ್ತು ಸ್ಮರಣ ಶಕ್ತಿ, ಗಮನ ಕೇಂದ್ರೀಕರಿಸುವಲ್ಲಿ ತೊಂದರೆ, ಕಲಿಕೆಯಲ್ಲಿ ಅಸಮರ್ಥತೆ, ಶಿಶುವಿನಲ್ಲಿ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು, ಹೃದಯ, ಮೂತ್ರಪಿಂಡ ಅಥವಾ ಮೂಳೆ ಅಸಹಜತೆಗಳು ಕಾಡಬಹುದು. ಹೀಗಾಗಿ ಮದ್ಯಪಾನ ತಪ್ಪಿಸಿ. ಅಲ್ಲದೆ ನೀವು ಧೂಮಪಾನ ಮಾಡೋದನ್ನ ಕಟ್ಟುನಿಟ್ಟಾಗಿ ತಪ್ಪಿಸಬೇಕು. ಜೊತೆಗೆ ಸೆಕೆಂಡ್ ಹ್ಯಾಂಡ್ ಹೊಗೆಗೆ ಅಂದ್ರೆ ನಿಷ್ಕ್ರಿಯ ಧೂಮಪಾನಕ್ಕೆ ಒಡ್ಡಿಕೊಳ್ಳುವುದನ್ನ ತಪ್ಪಿಸಬೇಕು. ಅವು ಕಡಿಮೆ ತೂಕದ ಮಗುವಿನ ಜನನ ಅಥವಾ ಅಕಾಲಿಕ ಹೆರಿಗೆಯನ್ನ ಅನುಭವಿಸುವಂತಹ ತೊಡಕುಗಳ ಅಪಾಯವನ್ನ ಗಮನಾರ್ಹವಾಗಿ ಹೆಚ್ಚಿಸುತ್ತೆ. ಇದಲ್ಲದೆ ಇದು ನಿಮ್ಮಲ್ಲಿ ಮತ್ತು ನಿಮ್ಮ ಮಗುವಿನಲ್ಲಿ ಅಸ್ತಮಾದಂತಹ ಪರಿಸ್ಥಿತಿಗಳು ಸೇರಿ ಕೆಲವು ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ಗರ್ಭಧಾರಣೆಯ ಮೊದಲ ತಿಂಗಳಲ್ಲಿ ಮಾತ್ರವಲ್ಲದೆ ನಿಮ್ಮ ಗರ್ಭಧಾರಣೆಯ ಸಂಪೂರ್ಣ ಅವಧಿಯಲ್ಲಿ ಕಾಫಿ ಅಥವಾ ಯಾವುದೇ ರೀತಿಯ ಕೆಫೀನ್ ಸೇವಿಸೋದನ್ನ ತಪ್ಪಿಸಿ. ಅತಿಯಾದ ಸೇವನೆಯು ಗರ್ಭಪಾತ ಮತ್ತು ಬೆಳವಣಿಗೆಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂಬ ಕಾರಣಕ್ಕೆ ಕೆಫೀನ್ ಸೇವನೆಯನ್ನ ಮಿತಿಗೊಳಿಸುವುದು ಸಹ ಮುಖ್ಯವಾಗಿದೆ. ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲಿ ಇದು ವಿಶೇಷವಾಗಿ ಸವಾಲಿನದ್ದಾಗಿರಬಹುದು. ಯಾಕಂದ್ರೆ ನೀವು ಆಗಾಗ ಆಯಾಸವನ್ನ ಅನುಭವಿಸ್ತೀರಿ. ಕೆಫೀನ್ ಪ್ಲೇಸೆಂಟಾವನ್ನ ದಾಟಿ ನಿಮ್ಮ ಬೆಳೆಯುತ್ತಿರುವ ಮಗುವಿನ ಹೃದಯ ಬಡಿತದ ಮೇಲೆ ಪರಿಣಾಮ ಬೀರುತ್ತದೆ. ಹೆಚ್ಚುವರಿಯಾಗಿ ಅತಿಯಾದ ಕಾಫಿ ಸೇವನೆಯು ಗರ್ಭಪಾತದ ಅಪಾಯವನ್ನ ಹೆಚ್ಚಿಸಬಹುದು. ಗರ್ಭಧಾರಣೆಯ ಅವಧಿಯಲ್ಲಿ ಒತ್ತಡವನ್ನ ತಪ್ಪಿಸೋದು, ನಿರ್ವಹಿಸೋದು ಅತ್ಯಗತ್ಯ.
ಅತಿಯಾದ ಒತ್ತಡವು ತಾಯಿ ಮತ್ತು ಭ್ರೂಣ ಇಬ್ಬರ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಹೆಚ್ಚಿನ ಮಟ್ಟದ ಒತ್ತಡವು ನಿಮ್ಮ ಮಗುವಿನ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಮತ್ತು ವಿಶೇಷವಾಗಿ ಆರಂಭಿಕ ಹಂತಗಳಲ್ಲಿ ಗರ್ಭಪಾತದ ಅಪಾಯವನ್ನ ಹೆಚ್ಚಿಸುತ್ತದೆ. ಆದ್ದರಿಂದ ಒತ್ತಡವನ್ನ ತಪ್ಪಿಸಲು ಮತ್ತು ಒತ್ತಡ ಮುಕ್ತ ಸ್ಥಿತಿಯನ್ನ ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ಸಕಾರಾತ್ಮಕ ಜನರೊಂದಿಗೆ ಮಾತನಾಡಲು ಸಮಯ ಕಳೆಯಿರಿ ಮತ್ತು ಸಂತೋಷವಾಗಿರಲು ಶ್ರಮಿಸಿ. ಇದು ನಿಮ್ಮ ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಕಾರಣವಾಗುತ್ತದೆ. ನಿಮ್ಮ ಸಂಪೂರ್ಣ ಗರ್ಭಧಾರಣೆಯ ಪ್ರಮಾಣವು ಸರಾಗವಾಗಿ ಮತ್ತು ಆರಾಮವಾಗಿ ಮುಂದುವರಿಯುವುದನ್ನ ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಇವುಗಳ ಬಗ್ಗೆಯೂ ಗಮನ ಹರಿಸಿ. NSAIDಗಳು ಮತ್ತು ಟೆಟ್ರಿನಾಯಿನ್ನಂತಹ ಔಷಧಿಗಳ ಬಳಕೆಯನ್ನ ತಪ್ಪಿಸಬೇಕು. ವೈದ್ಯಕೀಯವಾಗಿ ಅಗತ್ಯ ಇಲ್ಲದಿದ್ದರೆ ಎಕ್ಸ್ರೇ ಮತ್ತು CT ಸ್ಕ್ಯಾನ್ಗಳು ಸೇರಿದಂತೆ ವಿಕಿರಣಕ್ಕೆ ಒಡ್ಡಿಕೊಳ್ಳುವುದನ್ನು ತಪ್ಪಿಸಬೇಕು ಅಥವಾ ಕಡಿಮೆ ಮಾಡಬೇಕು. ಆಹಾರದ ಎಚ್ಚರಿಕೆ ಮುಖ್ಯ. ಎಣ್ಣೆಯುಕ್ತ, ಮಸಾಲೆಯುಕ್ತ ಮತ್ತು ಬೇಯಿಸಿದ ಆಹಾರಗಳನ್ನು ತಪ್ಪಿಸಬೇಕು. ಆಹಾರ ಚೆನ್ನಾಗಿ ಬೇಯಿಸಿ ಸೇವಿಸಿ. ಪಪ್ಪಾಯಿ ಮತ್ತು ಅನಾನಸನ್ನ ತಪ್ಪಿಸಿ. ಯೋನಿ ರಕ್ತಸ್ರಾವ ಅಥವಾ ಹೊಟ್ಟೆ ನೋವಿನಂತಹ ಯಾವುದೇ ಎಚ್ಚರಿಕೆ ಚಿಹ್ನೆಗಳು ಕಂಡುಬಂದ್ರೆ ತಕ್ಷಣ ವೈದ್ಯರನ್ನ ಭೇಟಿಯಾಗಬೇಕು ಮತ್ತು ಗರ್ಭಧಾರಣೆಯನ್ನ ಮೇಲ್ವಿಚಾರಣೆ ಮಾಡಲು ನಿಯಮಿತ ಪ್ರಸವ ಪೂರ್ವ ತಪಾಸಣೆಗಳು ಅತ್ಯಗತ್ಯ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.